ನೀನು ನೀತಿವಂತನಂತಕೊಳ್ಳುವಂಥದ್ದು ತಪ್ಪಲ್ಲ. ನೀನೇ ನೀತಿವಂತನು, ನೀನೇ ಒಳ್ಳೆಯವನು, ನಾನು ಮಾಡೋದು ತಪ್ಪೇ ಇಲ್ಲ, ನಾನು ಮಾಡೋದು ಎಲ್ಲ ಸರಿ ಅಂತ ಅಂದುಕೊಳ್ಳುವಂಥದ್ದು ತಪ್ಪು. ಆವಾಗ ಪಕ್ಕದವ್ರು ನಮಗೆ ಕೇವಲವಾಗಿ ಕಾಣಿಸ್ತಾರೆ, ಆವಾಗ ಪಕ್ಕದವ್ರು ನಮಗೆ ಕೆಟ್ಟವರಾಗಿ ಕಾಣಿಸ್ತಾರೆ, ಆವಾಗ ಪಕ್ಕದವ್ರನ್ನ ನಾವು ಕೇರ್ ಮಾಡಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅಂಥ ಮನಸ್ಥಿತಿ ಉಳ್ಳಂಥದ್ದು ತಪ್ಪು. ನೀನ್ ಜಗಳ ಆಡೋದು ತಪ್ಪು, ನಾನ್ ಜಗಳ ಆಡಿದ್ರೆ ತಪ್ಪಲ್ಲ. ನೀನ್ ಸುಳ್ಳು ಹೇಳಿದ್ರೆ ತಪ್ಪು, ನಾನ್ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ನಾನ್ ಯಾಕೆ ಸುಳ್ಳು ಹೇಳಿದೆ ಅಂತ ಅದಕ್ಕೊಂದು ಕಾರಣಗಳು ಹೇಳ್ತೇವೆ. ಇಲ್ಲ, ನಾನು ಸುಳ್ಳು ಹೇಳೋದಕ್ಕೆ ಕಾರಣ, ನಿನ್ನ ಕಾರಣ ನನಗ್ ಬೇಡ. ನೀನ್ ಸುಳ್ಳು ಹೇಳಿದ್ಯಾ ತಪ್ಪೆ, ನೀನು ಸುಳ್ಳು ಹೇಳಿದ್ಯಲ್ಲ, ಹೌದು ನಾನು ಸುಳ್ಳು ಹೇಳಿದ್ದೇನೆ, ಯಾಕೆ ಸುಳ್ಳು ಹೇಳಿದೀನಿ ಅಂತ ಅವಾಗ ಕಾರಣಗಳು ಹೇಳ್ತೇವೆ. ಈ ಕಾರಣ ಒಪ್ಕೊಳ್ತೇವೆ, ನನ್ನ ಮುಂದೆ ಇರೋನ ಕಾರಣ ಮಾತ್ರ ನಾನು ಯಾಕೆ ಹೇಳೆ ನಾನು ನೀತಿವಂತ. ಮೊನ್ನೆ ಮಾತಾಡ್ಕೊಂಡ್ವಲ್ಲ, ನೇನೇ ದೇವ್ರು, ನನ್ನ ಇಷ್ಟ, ನನ್ನ ರಾಜ್ಯ ಇದು, ನಾನೇನು ಹೇಳೋರಿಲ್ಲ, ಕೇಳೋರಿಲ್ಲ, ದಂಡಿಸೋರಿಲ್ಲ, ಎಂಥದೂ ಇಲ್ಲ. ಫರಿಸಾಯನು ಅಂಥ ಪರಿಸ್ಥಿತಿಯಲ್ಲಿದ್ದಾನೆ. ಫರಿಸಾಯನು ಅಂಥ ಪರಿಸ್ಥಿತಿಯಲ್ಲಿದ್ದಾನೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಹೆಚ್ಚಾದ ಜ್ಞಾನ ಒಳ್ಳೇದಲ್ಲ. ಜ್ಞಾನ ಒಳ್ಳೇದೇ, ಜ್ಞಾನ ಮನುಷ್ಯನಿಗೆ ಬಹಳ ಪ್ರಾಮುಖ್ಯ. ದೇವರು ಕೂಡ ಜ್ಞಾನವನ್ನ ನೀವು ಅಪೇಕ್ಷಿಸಿ, ಜ್ಞಾನವನ್ನ ನೀವು ಬೇಕು ಅಂತ ಕೇಳ್ಕೊಳ್ಳಿ ಎಂಬುದಾಗಿ ಅನೇಕ ಮಾತುಗಳನ್ನ ಬರೆಸಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಜ್ಞಾನವು ಸಂಪೂರ್ಣತೆಗೆ ನಮ್ಮನ್ನ ನಡೆಸೋದಿಲ್ಲ.